ಸಮೀವಲ್ಲ ಸರ್, ಈಗ ಉತ್ತರ ಕರ್ನಾಟಕ ಸಮಸ್ಯೆಗೆ ಬಂದ್ರೆ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ರು. ಕಲ್ಯಾಣ ಮಾಡ್ಬಿಡ್ತೀವಿ ನಾವು ಏನು ಅಂತ ಹೇಳಿ ಅಲ್ಲಿರೋರು ಕಲ್ಯಾಣ ಆಗೋದಕ್ಕೂ ಸರಿಯಾಗಿ ವ್ಯವಸ್ಥೆಗಳಿಲ್ಲ ಅಲ್ಲಿ. ಅಲ್ಲ, ಈ ಈ ಈ ಅಸೆಂಬ್ಲಿ ಇದೆಯಲ್ವಾ, ನಾವು ಮೇಜರ್ ಟಾಪಿಕ್ ಬಗ್ಗೆ ಮಾತಾಡಿದ್ವಿ. ಒಂದು ಕಬ್ಬು, ಎರಡನೇದು ಕೃಷ್ಣ ಮೇಲ್ದಂಡೆ ವಿಚಾರ. ಸರ್ ಅದು ಬಿಟ್ಟು ಸಾಕಷ್ಟಿದಾವೆ, ಇನ್ನು ಬೇಕಾದಷ್ಟಿದೆ. ಎರಡು ಮೇಜರ್ ಇಶ್ಯೂಸ್ ಇವು ಇನ್ಕನ್ಕ್ಲೂಸಿವ್ ಆಗ್ತವೆ. ಯಾಕೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದಿಂದ ರೆಸ್ಪಾನ್ಸ್ ಇಲ್ಲ. ರಾಜ್ಯ ಸರ್ಕಾರ ಹೇಳುತ್ತೆ ನಮ್ದು ಇಷ್ಟಿದೆ ಅಂತ ಹೇಳಿ, ಅವ್ರ ಮೇಲೆ ಇವ್ರು ಬ್ಲೇಮ್ ಮಾಡ್ತಾರೆ, ಇವ್ರ ಮೇಲೆ ಅಲ್ಲಿ ಕೇಳಕ್ ಧೈರ್ಯ ಇಲ್ಲ, ಇವ್ರ ಮೇಲೆ ಅವ್ರು ಬ್ಲೇಮ್ ಮಾಡ್ತಾರೆ. ಆಲ್ ಪಾರ್ಟಿ ಮೀಟಿಂಗ್ ಕೇಳಿದ್ದಾರೆ, ಇನ್ನು ಟೈಮ್ ಇಲ್ಲ, ನೆಕ್ಸ್ಟ್ ವೀಕ್ 8ಕ್ಕೆ ಆಲ್ ಪಾರ್ಟಿ 8ಕ್ಕೋ 7ಕ್ಕೋ 6ಕ್ಕೋ ಏನೋ ಕೇಳಿದ್ರಂತೆ. ಇಲ್ಲ ನಾವು ಬಿಸಿ ಇದೀವಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಕೃಷ್ಣ ಮೇಲ್ದಂಡೆದು ಅಷ್ಟೇ, ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ತರಬೇಕು. ಆ ನೋಟಿಫಿಕೇಶನ್ ತರದ ಹೊರತು ಇಲ್ಲ ಹೈಟ್ ರೈಸ್ ಮಾಡಂಗಿಲ್ಲ. ಯಾರು ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅಧಿವೇಶನ ಮುಗಿಯುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ಕಬ್ಬು ಇಲ್ಲ, ಬೆಂಬಲ ಬೆಲೆ ಬೆಂಬಲ ಬೆಲೆ, ಕಬ್ಬು ಇದೆಲ್ಲದ್ರ ಜೊತೆಗೆ ಬೇಸಿಕ್ ನೀಡ್ಸ್ ಅಂತೀವಲ್ಲ ಸರ್, ನಾವು ಮೂಲಭೂತ ಸೌಕರ್ಯಗಳು ನಾವು ಏನ್ ಹೇಳ್ತೀವಿ, ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ, ಸಾರಿಗೆ, ಆಮೇಲೆ ಇಲ್ಲಿ ಬಳಸಿ ಎಲ್ಲ ಉಪಯೋಗ ಆಗಿನೇ ತುಕ್ಕಿಡಬೇಕು ಬಸ್ ಕಳಿಸ್ತಾರೆ. ಮೊದಲನೇ ರೆಸೊಲ್ಯೂಷನ್ ಇವರಿಗೆ ದಮ್ಮಿದ್ರೆ, ಇವ್ರು ಹೇಳ್ತಾರಲ್ಲ ದಮ್ಮು ತಾಕತ್ತು ಅಂತ, ದಮ್ಮಿದ್ರೆ ತಾಕತ್ತಿದ್ರೆ ಸುವರ್ಣ ಸೌಧವನ್ನ ಯಾವ ಕಾರಣಕ್ಕೆ ಕಟ್ಟಿದ್ರೋ, ಆಡಳಿತಾತ್ಮಕ ವಿಕೇಂದ್ರೀಕರಣ ಮಾಡುವ ದೃಷ್ಟಿಯಿಂದ ಕಿತ್ತೂರು ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಅನ್ನ ವಿಧಾನಸೌಧದಿಂದ ಸುವರ್ಣಸೌಧಕ್ಕೆ ವರ್ಗಾವಣೆ ಮಾಡ್ತೀವಿ. ಕಬ್ಬು ಸೆಕ್ರೆಟರಿಯೇಟ್ ಅಲ್ಲಿ ಕಳಿಸ್ತೀವಿ, ಹತ್ತಿದ ಮತ್ತೊಂದಿನ ಅಲ್ಲಿ ಕಳಿಸ್ತೀವಿ, ಇನ್ನೊಂದು ಯಾವುದೋ ಅಲ್ಲಿ ಕಳಿಸ್ತೀವಿ. ರೈತರು ಕೃಷಿಗೆ ಸಂಬಂಧಪಟ್ಟಿದ್ದು ಆಯಾ ಜಿಲ್ಲೆಗಳದ್ದು ಡಿಪಾರ್ಟ್ಮೆಂಟ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. IPS ಆಫೀಸರ್ಸ್ನ ಅಲ್ಲಿಗೆ ಹಾಕ್ತೀವಿ, IAS ಆಫೀಸರ್ನ ಅಲ್ಲಿ ಹಾಕ್ತೀವಿ. ಮತ್ತು ಮಂತ್ರಿಗಳಿಗೂ ಅಲ್ಲಿ ಚೇಂಬರ್ ಅನ್ನ ಕೊಟ್ಟು ತಿಂಗಳಲ್ಲಿ ಇಷ್ಟು ದಿನ ನೀವು ಅಲ್ಲಿ ಕಳಿಲೇಬೇಕು ಅಂತ ಹೇಳಿ, ಆ ಕಾರಣಕ್ಕೆ ಸುವರ್ಣಸೌಧ ಕಟ್ಟಿಸಿದ್ದು. ಆ ರೆಸೊಲ್ಯೂಷನ್ ತಗೊಳ್ಳಿ, ಅದು ವರ್ಷಕ್ಕೆ ಒಂದ್ ದಿವಸ ಓಪನ್ ಆಗೋದಲ್ಲ. ಹೌದು, ಪಾಚಿ ಕಟ್ಬಿಡುತ್ತೆ, ವರ್ಷದಲ್ಲಿ 10 ದಿವಸ ಅಷ್ಟೇ ಅಲ್ಲ, ಪಾಚಿ ಕಟ್ಟಿರುತ್ತೆ. 500 ಆ ಕಾಲಕ್ಕೆ 600 ಕೋಟಿ ರೂಪಾಯಿ ಖರ್ಚು ಮಾಡಿರೋದು. ಈಗಿನ ಕಾಲಕ್ಕೆ ಅದೇನು 1,500 ಕೋಟಿ ಆಗುತ್ತೋ ಏನ್ ಕತೆನೋ ಗೊತ್ತಿಲ್ಲ. ಬಿಕೋ ಅಂತಿರುತ್ತೆ, ಬಿಕೋ ಇಡೀ ಬಿಲ್ಡಿಂಗ್ಗೆ ಬೂತ್ ಬಂಗ್ಲೆ ತರ ಆಗಿರುತ್ತೆ. ಯಾರು ಹೇಳೋರಿರಲ್ಲ, ಕೇಳೋದಿಲ್ಲ. ಅಡ್ಮಿನಿಸ್ಟ್ರೇಷನ್ ಅನ್ನ ಇವರಿಗೆ ಸಂಕಲ್ಪ ಶಕ್ತಿ ಇತ್ತು ಅಂದ್ರೆ ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಶಿಫ್ಟ್ ಮಾಡ್ಲಿ. ಇನ್ನೊಂದು ಯಾಕೆ ಮಾಡ್ತಿಲ್ಲ, ಯಾರು ಕೇಳಲ್ಲ. ವಿಧಾನಸೌಧ ಹೆಂಗ್ ವರ್ಕ್ ಮಾಡ್ತಾ ಇದೆಯೋ, ಹೌದು, ಸುವರ್ಣಸೌಧ ಹಂಗೆ ವರ್ಕ್ ಮಾಡಿ. ಹೌದು, ಅದಕ್ಕೆ ಕಟ್ಸಿದ್ದು. ಯಾರು ಶಿಫ್ಟ್ ಮಾಡ್ತಿಲ್ಲ, ಅಲ್ಲೂ ಅಪಾಯಿಂಟ್ ಮಾಡ್ಲಿ, ಅಲ್ಲೂ IAS ಅಧಿಕಾರಿಗಳಿಗೆ ಅಲ್ಲೂ ಜಾಗ ಕೊಡ್ಲಿ, ಅಲ್ಲೇ ವರ್ಕ್ ಮಾಡ್ಲಿ, ಅಲ್ಲೇ ಕಾರ್ಯರೂಪಕ್ಕೆ ಬರ್ಲಿ. ಹೌದು, ಯಾಕೆ ಅವರು ಬೆಳಗಾವಿಯಿಂದ ಶಾಸಕರುಗಳು ಸಚಿವರುಗಳು ಇಲ್ಲೇ ಹೆಂಗ್ ಬರ್ತಾರೋ ಅಲ್ಲೂ ಹಂಗೆ ಹೋಗ್ಲಿ. ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟವ್ರು ಅಲ್ಲೇ ಹೋಗ್ಲಿ. ಇಲ್ಲೇ ಬರ್ಬೇಕು, ಅವರು ಅಧಿವೇಶನ ನಡೆಸ್ತಾರೆ, ಆಫೀಸ್ ಓಪನ್ ಮಾಡ್ಲಿ. ಇಡೀ ಸರ್ಕಾರ ಬೆಂಗಳೂರಿಂದ ಅಲ್ಲಿಗೆ ಶಿಫ್ಟ್ ಮಾಡಬಹುದು, ಅಲ್ಲೇ ಆರಂಭ ಮಾಡಬಹುದಲ್ಲ. ಹೌದು, ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ರಿ ಮಣ್ಣು ತಿನ್ನಕ್ಕೆ, ಅಲ್ಲಿ ಏನು ನೀವು ಕಲ್ಯಾಣ ಯಾರು ಮಾತಾಡಲ್ಲ, ಅದ್ರ ಬಗ್ಗೆ ಏನು ಇಲ್ಲ, ಅಲ್ಲಿ ಯಾರು ಮಾತಾಡಲ್ಲ. ಎಷ್ಟು ಸರ್ಕಾರ, ಇವತ್ತು ಹೇಳ್ತೀನಿ ನಂದನ್ ಅವರೇ, ನೀವು ಆಡಳಿತ ಪಕ್ಷದಲ್ಲಿರೋದೆ, ಸರ್ಕಾರಿ ಶಾಲೆಗಳಲ್ಲಿ ಹೇಳೋರು ಕೇಳೋರಿಲ್ಲ, ಹೋಗಿದೆ. ಅಂಗನವಾಡಿ ಕೇಂದ್ರಗಳಲ್ಲಿ ಸ್ವಚ್ಛತೆ ಇಲ್ಲ, ಆಹಾರ ಪದಾರ್ಥಗಳನ್ನು ನೋಡಕ್ ಆಗ್ತಾ ಇಲ್ಲ. ಸಾರಿಗೆ ವ್ಯವಸ್ಥೆ ಇಲ್ಲಿ ಬಳಸಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದಲ್ಲಿ, ಬ್ರಹ್ಮಾಂಡ ಭ್ರಷ್ಟಾಚಾರ. ಈ ಸರ್ಕಾರದ ಬಗ್ಗೆ ಜನತೆ ಇಟ್ಟ ಭರವಸೆ ಹುಸಿಯಾಗಿದೆ. ಎಲ್ರಿಗೂ ಹೇಳಲ್ಲ, ಕೆಲವರು ಕೆಲಸ ಮಾಡ್ತಿದ್ದಾರೆ, ಆದ್ರೆ ಬಹುಪಾಲು ಸಚಿವರು ಸಿಗ್ತಾ ಇಲ್ಲ. ಕ್ಯಾಬಿನೆಟ್ ಇದ್ದ ದಿನ ಬಂದು 1-2-3 ಗಂಟೆ ಕುತ್ಕೊಂಡು ಕ್ಯಾಬಿನೆಟ್ ಎಲ್ಲ ಬೇರೆ ಬೇರೆ ಮನೆ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಅವರ ಅಫಿಷಿಯಲ್ ವರ್ಕ್ ಮೂವ್ ಮಾಡೋದಕ್ಕೆ ನಂದನ್ ಅವರಿಗೂ ಗೊತ್ತು, ಅವರು ಡಿಪೆಂಡ್ ಮಾಡ್ಲೇಬೇಕು. ನಾನು ಹೇಳೋದನ್ನ ಒಳೊಳಗೆ ನಗು ಬರ್ತಿರುತ್ತೆ ಅವರಿಗೆ, ಆದ್ರೂ ಕಲ್ಲತ್ಕೊಂಡು ಹಿಂಗಿದಾರೆ ಅವರು. ಆಯ್ತಾ, ಅಲ್ಲಿ ಹೋಗ್ತಾರೆ, ಯಾರೋ ಒಬ್ಬ ಕರ್ಕೊಂಡು ಹೋಗ್ತಾರೆ, ಏನೋ ಕೆಲಸ ಮುಗೀತು. ಸಾರ್ವಜನಿಕರಿಗೆ ಯಾವ ಮಂತ್ರಿಯೂ ಲಭ್ಯ ಇಲ್ಲ. ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಅಧಿಕಾರಿಗಳು, IAS ಆಫೀಸರ್, ಸೆಕ್ರೆಟರೀಸ್ ಹೋಗ್ತಾ ಇಲ್ಲ. 5-6 ಜನ ಮಂತ್ರಿಗಳು ಬಿದ್ದಾರೆ, ಇಲ್ಲ ಅಂತಲ್ಲ. ಉಳಿದಂತೆ ಈ ಸರ್ಕಾರದ ಬಗ್ಗೆ ಜನತೆಗೆ ಇಟ್ಟ ಭರವಸೆ ಹುಸಿಯಾಗಿದೆ, ಜನ ಬೇಜಾರಾಗಿದ್ದಾರೆ. ನೋಡಿ, ಸಮೀವುಲ್ಲಾರ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ. ಭ್ರಷ್ಟಾಚಾರದ ಏನಾರ ಒಂದು
ತಿರುವಿದ್ರೆ ಪ್ರೂಫ್ ಇದ್ರೆ ದಯವಿಟ್ಟು ಒಂದ್ ನಿಮಿಷ ಯಾವ ತರ ಪ್ರೂಫ್ ಒಂದ್ ನಿಮಿಷ ನೋಡಿ ಇವಾಗ ನೋಡಿ ಗುಡ್ ವೇ ನಿಮ್ಗೆ ಯಾವ ತರ ಪ್ರೂಫ್ ಬೇಕು ಹೇಳಿ ವಿ ವಿಲ್ ಪ್ರೊವೈಡ್ ದ ನೋಡಿ ಗಾಳಿಯಲ್ಲಿ ಬರುತ್ತೆ, ಅದು ಬರುತ್ತೆ. ಗಾಳಿಯಲ್ಲಿ ನೋಡಿ ಇವಾಗ ಗಾಳಿಯಲ್ಲಿ ಗುಂಡೊಡಿಯೋ ಕೆಲಸ ಮಾಡಬಾರ್ದು. ಭ್ರಷ್ಟಾಚಾರ ಅಂದ್ರೆ ವಿತ್ ಪ್ರೂಫ್ ಮಾತಾಡ್ಬೇಕು. ಇವಾಗ ಮಾಡಾಳ್ ವಿರೂಪಾಕ್ಷನ ಅವರು ನೋಡಿ ನೋಡಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿ KSDL ಚೇರ್ಮನ್ ಆಗಿದ್ರು ಮಾಡಾಳ್ ವಿರೂಪಾಕ್ಷಪ್ಪ ಅವ್ರು ಚೇರ್ಮನ್ ಅಲ್ಲಿ ಅವ್ರ ಮಗ ಅವರು ಅವ್ರ ಮನೆಯಲ್ಲಿ ದುಡ್ಡು ಬಿದ್ದಿತ್ತು ಏನಾಯ್ತು? ಇದು ಭ್ರಷ್ಟಾಚಾರ, ಇದು ಭ್ರಷ್ಟಾಚಾರ, ಇದು ಪ್ರೂಫ್ ಇಟ್ಕೊಂಡು ಜನರ ಮುಂದೆ ಮಾತಾಡ್ತೀವಿ. ನೋಡಿ ಒಂದು ವಿಚಾರ ಎಕ್ಸಾಂಪಲ್ ತನಿಖೆ ಅಂತಿದೆ, ತನಿಖೆ ನಡೀತದೆ ನೋಡಿ. ಒಂದ್ ನಿಮಿಷ ನೋಡಿ ಮೊನ್ನೆ ತಾನೇ ಕುನ್ನ ಅವರು ಆಯೋಗದ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಒಬ್ರು ಮಾಜಿ ಜಡ್ಜ್ ಅವ್ರ ಬಗ್ಗೆ ಒಂದು ಮರ್ಯಾದೆ ಕೊಟ್ಟರು. ನಿಮ್ಮ ನ್ಯಾಯಮೂರ್ತಿಗಳ ಬಗ್ಗೆ ಅವರು ಮಾತಾಡಿದ್ದಾರೆ, ಅವ್ರು ಮಾತಾಡಿದ್ದಾರೆ. ಬೇರೆ ಜನಾಂಗದ ವ್ಯಕ್ತಿ ಅಂತ ಹೆಂಗ್ ಮಾತಾಡ್ತಾರೆ ನೋಡಿ. ಅವರು ಏನ್ ಹೇಳಿದ್ರು ಹೇಳಿ? ನಾಗಮೋಹನ್ ದಾಸ್ ಅವರು ಕುನ್ನಾ ಅವರು ಬಿಟ್ರೆ ಯಾರು ಇಲ್ಲ ಅನ್ನೋದೇ. ಒಬ್ಬ ನಿವೃತ್ತ ನ್ಯಾಯಾಧೀಶರ ಬಗ್ಗೆ ಮಾತಾಡಬೇಕಾದ್ರೆ ಅದಂತ ಹೇಳಲ್ಲ ಇವರು ನೋಡಿ ಬಿಜೆಪಿ ಅವರ ಒಂದೇ ಒಂದು ಹಗರಣವನ್ನ ಪ್ರೂವ್ ಮಾಡ್ಲಿಕ್ಕೆ ಆಯ್ತಾ ನಿಮ್ ಕೈಯಲ್ಲಿ ಹೇಳಿ? ಅವರಿಬ್ಬರ ಅನುಭವದಷ್ಟು ನಿಮ್ಮ ವಯಸ್ಸಾಗಿಲ್ಲ. ಎಲ್ಲೂ ಕೂಡ ಡಿಸ್ರೆಸ್ಪೆಕ್ಟ್ ಮಾಡುವಂತದ್ದಲ್ಲ. ಅವ್ರನ್ನ ಬಿಟ್ರೆ ಯಾರು ಸಮರ್ಥ ಪ್ರೂವ್ ಮಾಡಕ್ಕಾಯ್ತಾ? ಪ್ರೂವ್ ಮಾಡಕ್ಕಾಯ್ತಾ? ಹೋಗಿ ಪ್ರೂವ್ ಮಾಡಕ್ಕಾಗ್ಲಿಲ್ವಲ್ಲ, ಪ್ರೂವ್ ಮಾಡಕ್ಕಾಗ್ಲಿಲ್ವಲ್ಲ. ಯಾರನ್ನಾದ್ರೂ ಪ್ರೂವ್ ಮಾಡಕ್ಕಾಗ್ಲಿಲ್ವಲ್ಲ. ನ್ಯಾಯಮೂರ್ತಿಗಳ ಬಗ್ಗೆ ಮಾಡ್ತಾನೆ ಇದ್ದಾರೆ. ಏನ್ ಮಾತಾಡ್ತೀರಾ ನೀವು? ಬಿಜೆಪಿ ಅವ್ರ ಯೋಗ್ಯತೆಗೆ ಸರ್ಕಾರದ ಒಂದ್ ಮೂಡ ಹಗರಣ ನಿಮ್ ಯೋಗ್ಯತೆಗೆ ನೀವು ಪ್ರೂವ್ ಮಾಡಕ್ ಹೌದು, ಪ್ರೂವ್ ಮಾಡದ್ವಲ್ಲ. ಚೀಮಾರೆ ವಾಲ್ಮೀಕಿ ಹಗರಣ ಹಾಗಾದ್ರೆ ಜೈಲ್ಗೆ ಹೋಗ್ಲಿಲ್ವಾ? ವಾಲ್ಮೀಕಿ ಹಗರಣ ಪಾದಯಾತ್ರೆ ಮಾಡದ್ವಲ್ಲ, ಯಾಕೆ ಮಾಡ್ಲಿಲ್ಲ? ಕಾರ್ಮಿಕ ಹಗರಣ ಟೂಲ್ ಕಿಟ್ ಇರ್ಬೋದು, ಎಲ್ಲೂ ಇಲ್ಲ. ವಾಲ್ಮೀಕಿ ಹಗರಣ ಬಹಳ ಸಮರ್ಥವಾಗಿ ಮಂತ್ರಿಗಳು ಯಾಕೆ ಮತ್ತೆ ಜೈಲ್ಗೆ ಹೋದ್ರು? ಈಶ್ವರಪ್ಪ ಯಾಕೆ ರಾಜೀನಾಮೆ ಕೊಟ್ರು? ಪ್ರೂವ್ ಮಾಡಕ್ಕಾಯ್ತಾ? ಹೋಗ್ಲಿ, ಈಶ್ವರಪ್ಪ ರಾಜೀನಾಮೆ ಪ್ರೂವ್ ಮಾಡಕ್ಕಾಯ್ತಾ ಹೇಳಿ? ಸಚಿವ ಅದ್ ನಮಗಿದ್ದಂತ ಬದ್ಧತೆ. ನಾಗೇಂದ್ರ ರಾಜೀನಾಮೆ ಕೊಟ್ರ? ನಾಗೇಂದ್ರ ಅವ್ರದ್ದು ಬದ್ಧತೆ ರಾಜೀನಾಮೆ ಕೊಟ್ರ? ಜೈಲಿಗೆ ಹೋದ್ರು, ಅದಕ್ಕೆ ಬಿಟ್ಕೊಟ್ಟಿದ್ದು. ಜೈಲಿಗೆ ಹೋದ್ರಲ್ಲ. ಈಶ್ವರಪ್ಪ ಯಡಿಯೂರಪ್ಪ ಅವ್ರು ಯಾಕೆ ಜೈಲಿಗೆ ಹೋದ್ರು? ಅಲ್ಲ, ಆಮೇಲೆ ಪ್ರೂವ್ ಮಾಡಕ್ಕಾಯ್ತಾ? ನೀವು ಇದನ್ನ ಪ್ರೂವ್ ಮಾಡಿದ್ರಾ? ಯಾವುದು? ನೀವು ಪ್ರೂವ್ ಮಾಡಿದ್ರಾ? ಈಗ ಇಡಿಯವ್ರು ಮಾಡ್ತಾ ಇದ್ರಲ್ಲ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದೆ, ವಿತಂಡವಾದ ರೀ ನಿಮ್ದು. ತನಿಖೆ ನಡೀತಾ ಇದೆ. ನೀವು ಮಾತಾಡ್ತಾ ಇರೋದಕ್ಕೆ ಅರ್ಥ ತಾತ್ಪರ್ಯ ಏನು ಇಲ್ಲ. ನಾವು ಇರೋದನ್ನೇ ಹೇಳ್ತಿರೋದು. ಇರೋದನ್ನಲ್ಲ, ತನಿಖೆ ನಡೀತಾ ಇದೆ. ನಾಗೇಂದ್ರ ಜಡ್ಜ್ಮೆಂಟ್ ಕೊಡೋದು ರಾಜ್ಯದ ಜನರಿಗೆ ಗೊತ್ತಿದೆ. ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ ತನಿಖೆ ನಡೀತಾ ಇದೆ ಅಂತ. ಎಲ್ಲಾ ಸರ್ಕಾರಗಳ ಮೇಲೂ ರಾಜ್ಯದ ಜನರಿಗೆ ಅಸಹ್ಯ ವಾಕರಿಕೆ ಉಟ್ಕೊಂಡಿದೆ. ಐ ಆಮ್ ಸೋ ಸಾರಿ ಟು ಯೂಸ್ ಸಚ್ ವರ್ಡ್ಸ್, ಬಟ್ ಇಟ್ ಇಸ್ ಟ್ರುತ್. ವಾಕರಿಕೆ ಉಟ್ಕೊಂಡಿದೆ, ಲಿಟ್ರಲಿ ಹೇಳ್ತೀನಿ ಕೇಳಿ.